ಚಿಕ್ಕಕೊಟ್ನೇಕಲ್ ಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಮಾನ್ವಿ ತಾಲೂಕಿನ ಕೊಟ್ನೇಕಲ್ ಗ್ರಾಮದಲ್ಲಿ ಲೋಯಲ ಸಮಾಜ ಸೇವಾ ಕೇಂದ್ರ, ಮಾನ್ವಿ ಜನಶಕ್ತಿ ಟ್ರಸ್ಟ್, ಮಹಿಳಾ ಸ್ವಸಹಾಯ ಸಂಘಗಳ ಒಕ್ಕೂಟ, ಮಾನ್ವಿ ಸಂಯುಕ್ತಾಶ್ರಯದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಸಿದ್ದಲಿಂಗಪ್ಪ ಹಿರಿಯ ವಕೀಲರು ಉದ್ಘಾಟಿಸಿ ಮಾತನಾಡಿ, ಸಂವಿಧಾನದ ಮೂಲಕ ಮಹಿಳೆಯರಿಗೆ ರಾಜಕೀಯ, ಆರ್ಥಿಕ, ಸಾಮಾಜಿಕ ಸಮಾನತೆ ಸೇರಿದಂತೆ ಶಿಕ್ಷಣದ ಹಕ್ಕುಗಳನ್ನು ನೀಡಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಪ್ರಥಮವಾಗಿ ಮಹಿಳೆಯರಿಗೆ ಶಿಕ್ಷಣವನ್ನು ನೀಡುವುದಕ್ಕೆ ಶ್ರಮಿಸಿದ ಸಾವಿತ್ರಿಬಾಯಿ ಫುಲೆ ಅವರನ್ನ ಮಹಿಳೆಯರು ಸದಾ ಸ್ಮರಿಸಿಕೊಳ್ಳಬೇಕಾಗಿದೆ. ಕಾನೂನು ಸೇವಾ ಪ್ರಾಧಿಕಾರವು ಮಹಿಳೆಯರ ಮೇಲೆ ನಡೆಯುವ ಶೋಷಣೆ, ದೌರ್ಜನ್ಯ, ಹಿಂಸೆಗಳ ವಿರುದ್ಧ ನ್ಯಾಯವನ್ನ ಪಡೆಯುವುದಕ್ಕೆ ಹಾಗೂ ದೂರನ್ನ ನೀಡುವುದಕ್ಕೆ ಅಗತ್ಯ ಕಾನೂನಿನ ಅರಿವು ಮತ್ತು ನೆರವನ್ನ ಉಚಿತವಾಗಿ ನೀಡುತ್ತದೆ. ಆದ್ದರಿಂದ ಮಹಿಳೆಯರು ತಮ್ಮ ಮೇಲೆ ನಡೆಯುವ ದೌರ್ಜನ್ಯಗಳ ವಿರುದ್ಧ ಕಾನೂನು ರಕ್ಷಣೆಯನ್ನ ಪಡೆದುಕೊಳ್ಳಬೇಕು. ಮಹಿಳೆಯರು ಶಿಕ್ಷಣವನ್ನ ಪಡೆದುಕೊಳ್ಳುವ ಮೂಲಕ ಸರ್ಕಾರದ ಯೋಜನೆಗಳ ಮಾಹಿತಿಯನ್ನ ಪಡೆದುಕೊಳ್ಳುವ ಮೂಲಕ ಸದೃಢರಾಗಬೇಕು ಎಂದು ತಿಳಿಸಿದರು. ಆರ್ಬಿಎಸ್ಕೆ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅಂಬಿಕಾ ಮಧುಸೂದನ್ ಮಾತನಾಡಿ, ಮಹಿಳೆಯರು ತ್ಯಾಗಶಾಂತಿಯ ಮನೋಭಾವದ ಪ್ರತೀಕವಾಗಿದ್ದಾರೆ. ಜಿಲ್ಲೆಯಲ್ಲಿ ಬಾಲ ಗರ್ಭಿಣಿಯರ ಸಂಖ್ಯೆ ಹೆಚ್ಚುತ್ತಿರುವುದು ಕಳವಳಕಾರಿಯಾಗಿದೆ. ಸರ್ಕಾರವು ಆರೋಗ್ಯ ಇಲಾಖೆ ಮೂಲಕ ಗರ್ಭಕೋಶದ ಕ್ಯಾನ್ಸರ್ ತಡೆಗಟ್ಟುವುದಕ್ಕೆ ಉಚಿತವಾಗಿ ಲಸಿಕೆಯನ್ನು ನೀಡುವ ಯೋಜನೆ ಜಾರಿಗೆ ತಂದಿದೆ. ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನತೆ, ಆರೋಗ್ಯ, ಶಿಕ್ಷಣ ನೀಡುವುದು ಮುಖ್ಯವಾಗಿರುತ್ತದೆ. ಇಂದಿನ ದಿನಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಪ್ರತಿ ವರ್ಷ 4,000 ವಿದ್ಯಾರ್ಥಿನಿಯರು ಉನ್ನತ ಶಿಕ್ಷಣವನ್ನು ಮುಂದುವರಿಸುವುದಕ್ಕೆ ಸಾಧ್ಯವಾಗದೆ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸುತ್ತಿದ್ದಾರೆ. ಗ್ರಾಮೀಣ ಭಾಗದ ಮಹಿಳೆಯರಿಗೆ ಮಿತ ಸಂತಾನ, ಲೈಂಗಿಕ ಆರೋಗ್ಯ, ಗರ್ಭಿಣಿ, ಬಾಣಂತಿಯರ ಆರೈಕೆ, ಅಪೌಷ್ಟಿಕತೆಯ ನಿವಾರಣೆ, ಮುಟ್ಟಿನ ನೈರ್ಮಲ್ಯ, ವೈಯಕ್ತಿಕ ಸ್ವಚ್ಛತೆ, ಸಂತಾನೋತ್ಪತ್ತಿ ಕ್ರಿಯೆ ಕುರಿತು ಶಾಲೆಗಳಲ್ಲಿ ಮುಕ್ತವಾಗಿ ತಿಳಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ಲೋಯಲ ಸಮಾಜ ಸೇವಾ ಕೇಂದ್ರ ಮಾನ್ವಿಯ ಮುಖ್ಯಸ್ಥರಾದ ಪಿ ಸಿಪ್ರಿಯಾನ್ ಟೇಲಿಸ್ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಮಹಿಳೆಯರ ಸಬಲೀಕರಣಕ್ಕಾಗಿ ಲೋಯಲ ಸಮಾಜ ಸೇವಾ ಕೇಂದ್ರ ಶ್ರಮಿಸುತ್ತಿದೆ ಎಂದು ತಿಳಿಸಿದರು. ಮಹಾಶಕ್ತಿ ಮಹಿಳಾ ಸಬಲೀಕರಣದ ಕೇಂದ್ರದ ಮುಖ್ಯಸ್ಥರಾದ ವಿಜಯರಾಣಿ, ಜನಶಕ್ತಿ ಟ್ರಸ್ಟ್ ಹೊಸೂರಿನ ಮುಖ್ಯಸ್ಥರಾದ ಗಂಗಮ್ಮ ಮಾತನಾಡಿದರು. ಗ್ರಾಮದ ಗ್ರಾಮ ಪಂಚಾಯಿತಿಯಿಂದ ವೇದಿಕೆಯವರೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಮೆರವಣಿಗೆ ನಡೆಸಲಾಯಿತು ಹಾಗೂ ವಿವಿಧ ಮಹಿಳಾ ಸಾಧಕಿಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಚಿಕ್ಕಕೊಟ್ನೇಕಲ್ ಆರೋಗ್ಯ ಉಪಕೇಂದ್ರದ ಬಸಮ್ಮ, ಸಂಸ್ಥೆಯ ಸಂಯೋಜಕರಾದ ಎಂಆರ್ ಬೇರಿ, ದೇವರಾಜ, ಭಾಸ್ಕರ್, ಅನ್ನಮ್ಮ, ವಿಜಯಲಕ್ಷ್ಮಿ, ತಿರುಮಲಮ್ಮ, ಸುಚಿತ್ರ, ರವೀಂದ್ರ, ಜಾನೇಕಲ್, ಮರಿಯಪ್ಪ, ಬಸವರಾಜ, ಸಿದ್ದಲಿಂಗಪ್ಪ, ಮಹಿಳಾ ಸ್ವಸಹಾಯ ಸಂಘಗಳ ಮುಖ್ಯಸ್ಥರಾದ ಶೀಲಾ, ಪ್ರೇಮ, ಸುನೀತಾ ಸೇರಿದಂತೆ ಜಾಗೀರಪ್ಪನ್ನೂರ್, ಯಡಿಯಾಳ, ಚಿಕ್ಕಲಪರ್ವಿ, ಹೊಲಗಂಚಿ, ಉಮಳಿ, ಹೊಸೂರು ಸೇರಿದಂತೆ ವಿವಿಧ ಗ್ರಾಮಗಳ ಜನಶಕ್ತಿ ಟ್ರಸ್ಟ್ ಮಹಿಳಾ ಸ್ವಸಹಾಯ ಸಂಘಗಳ ಒಕ್ಕೂಟದ ಸದಸ್ಯರು ಭಾಗವಹಿಸಿದ್ದರು. ಮಾನ್ವಿ ತಾಲೂಕಿನ ಚಿಕ್ಕಕೊಟ್ನೇಕಲ್ ಗ್ರಾಮದಲ್ಲಿ ಲೋಯಲ ಸಮಾಜ ಸೇವಾ ಕೇಂದ್ರ, ಮಾನ್ವಿ ಜನಶಕ್ತಿ ಟ್ರಸ್ಟ್, ಮಹಿಳಾ ಸ್ವಸಹಾಯ ಸಂಘಗಳ ಒಕ್ಕೂಟ, ಮಾನ್ವಿ ಸಂಯುಕ್ತಾಶ್ರಯದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಸಿದ್ದಲಿಂಗಪ್ಪ ಹಿರಿಯ ವಕೀಲರು ಮಾತನಾಡಿದರು. ನಮ್ಮ ಹಕ್ಕು ಮಹಿಳೆಯರ ಬೆಳವಣಿಗೆ, ದೇಶದ ಬೆಳವಣಿಗೆ, ಮಹಿಳೆಯರ ಬೆಳವಣಿಗೆ, ದೇಶದ ಬೆಳವಣಿಗೆ.
ಪ್ರಶ್ನೆಕಾರರು ಮತ್ತು ವೈದ್ಯಾಧಿಕಾರಿಗಳು ಸಾಕಷ್ಟು ಮಾತಾಡಿದ್ದಾರೆ. ಇವತ್ತು ಎಲ್ಲರೂ ನಾವು ಕೈ ಎತ್ತಿ ಮುಗಿಬೇಕಾಗಿರತಕ್ಕಂಥದ್ದು ಯಾರಿಗೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ನಮ್ಮ ಬಾಬಾ ಸಾಹೇಬರಿಗೆ. ಇವತ್ತೇ ನಾವು ಇಲ್ಲೆಲ್ಲ ಬಂದು ಕೂತಿದ್ದೀವಲ್ಲ, ಮಹಿಳೆಯರು ಮೊದಲು ಮನೆ ಬಿಟ್ಟು ಹೊರಗೆ ಬರ್ತಾ ಇರಲಿಲ್ಲ. ಅವರು ಒಂದು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದನೇ ನಾವು ಇವತ್ತೆಲ್ಲ ಎಲ್ಲರೂ ಮಾತಾಡ್ತಿದ್ದೀವಿ. ನಾವು ಕೂಡ ಬರ್ತಿರ್ಲಿಲ್ಲ ಮುಂಚೆ. ಇವತ್ತು ಅವ್ರು ಕೊಟ್ಟಂಥ ಸಂವಿಧಾನದಿಂದನೇ ನಾವೆಲ್ಲ ಕೂತಿದ್ದೀವಿ, ಮಾತಾಡ್ತಿದ್ದೀವಿ, ಚರ್ಚೆ ಮಾಡ್ತಾ ಇದ್ದೀವಿ. ಎಲ್ಲರೂ ಮುಕ್ತವಾಗಿ ಮಾತಾಡೋಕೆ ಒಂದು ಅವಕಾಶ ಸಿಕ್ಕದು. ಆಮೇಲೆ ವಿಶೇಷವಾಗಿ ಇವತ್ತು ನಾವು ನೆನೆಸ್ಬೇಕಾಗಿರ್ತಕ್ಕಂಥದ್ದು ಮಹಿಳಾ ದಿನಾಚರಣೆ. ಮೊದಲ ಮಹಿಳಾ ಶಿಕ್ಷಕ ಅಂತ ಯಾರಿಗೆ ಕರೀತಾರಪ್ಪ? ಯಾರಾದ್ರು ಹೇಳಕ್ಕಾಗತ್ತಾ? ಏನಮ್ಮ ಹೇಳ್ತೀರಾ? ಸಾವಿತ್ರಿಬಾಯಿ ಫುಲೆ. ಅವತ್ತು ಭಾಳ ಸಂಕಷ್ಟದ ಕಾಲದಲ್ಲಿ ಏನಪ್ಪ ಅಂದ್ರೆ ಮಹಿಳೆಯರಿಗೆ ಹುಡುಕಿ ಕರ್ಕೊಂಡ್ಬಂದು ಆಯಮ್ಮ ಶಿಕ್ಷಣ ಕೊಡ್ತಿದ್ಲು. ಅವ್ರದ್ದು ಕೂಡ ಒಂದು ಶ್ರೀಮಂತಿಕೆ ಕುಟುಂಬ ಅಲ್ಲ, ಬಡತನ ಕುಟುಂಬ ಇದ್ರೂ ಕೂಡ ಮಹಿಳೆಯರಿಗೆ ಏನಾದರೂ ಒಂದು ಅನುಕೂಲಗಳಾಗಬೇಕಂತೇಳಿ ಅವರು ಎಲ್ಲ ಸಮಾಜದ ಎಲ್ಲ ವರ್ಗದ ಜನರಿಗೆ ಏನಪ್ಪ ಅಂದ್ರೆ ಶಿಕ್ಷಣ ಕೊಡುವಂಥ ಕೆಲಸ ಮಾಡಿ ಕ್ರಾಂತಿಕಾರಿ ಹೆಜ್ಜೆಯನ್ನು ಇಟ್ಟರು. ಅಂತ ಒಂದು ಮಹನೀಯರನ್ನ ನೆನಬೇಕು. ವರದಿ ಶಫೀಕ್ ಹುಸೇನ್, ಮಾನವಿ. ಹೋರಾಡ್ತಕ್ಕಂಥ ಮಹಿಳೆಯರು ಕೂಡ ನಮ್ಮ ಜೊತೆಗಿದ್ದಾರೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.